ಎಲ್ಲಿಗೂ ನಮಸ್ಕಾರ. ಗೊತ್ತು ಎಷ್ಟು ಕಾಯ್ತಾ ಇದ್ದೀರಾ ಟ್ರೈಲರ್ಗೆ ಅಂತ. ಜನವರಿ 8ನೇ ತಾರೀಕು ಟೀಸರ್ ರಿಲೀಸ್ ಮಾಡಿದ್ರು. ಅದಾದಮೇಲೆ ಇದುವರೆಗೂ ಸಾಕಷ್ಟು ಅಪ್ಡೇಟ್ಗಳು, ಯಾವ್ಯಾವ ಆ್ಯಕ್ಟರ್ಗಳು ಯಾವ್ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಕ್ಯಾರೆಕ್ಟರ್ಗಳ ಹೆಸರೇನು ಅಂತ ಒಂದಷ್ಟು ಅಪ್ಡೇಟ್ ಕೊಟ್ಟರು. ಹೀರೋಯಿನ್ಗಳ ಲಿಸ್ಟ್ ಬಂತು, ಮತ್ತು ಬೇರೆ ಬೇರೆ ಮೇಲ್ ಕ್ಯಾಂಡಿಡೇಟ್ಗಳ ಲಿಸ್ಟ್ ಬಂತು. ಅದಾದಮೇಲೆ ನಿಮಗೆಲ್ಲ ಗೊತ್ತು, ಈ ಟಿಕೆಟ್ ಅನ್ನೋ ಹೆಸರು, ರಾಯ ಅನ್ನೋ ಹೆಸರು, ಆಮೇಲೆ ಡಬಲ್ ಶೇಡಾ, ತ್ರಿಬಲ್ ಶೇಡಾ ಅನ್ನೋ ಎಲ್ಲ ಕನ್ಫ್ಯೂಷನ್ನು ಕ್ರಿಯೇಟ್ ಮಾಡಿತು ಜನವರಿ 8ನೇ ತಾರೀಕು ಬಂದಂಥ ಒಂದು ಟೀಸರು. ಈಗ ಸಾಂಗ್ನ ಅನೌನ್ಸ್ ಮಾಡಿದ್ದಾರೆ. ನಾಳೆ ಒಂದು ಸಾಂಗ್ ಬರ್ತಾ ಇದೆ ಟಾಕ್ಸಿಕ್ದು. ಅದು ರೊಮ್ಯಾಂಟಿಕ್ ಸಾಂಗ್, ಮೇ ಬಿ ರೊಮ್ಯಾಂಟಿಕ್ ಸಾಂಗೇನೆ. ಆ ಫೋಟೋಸ್ ನೋಡಿದ್ರೆ ಗೊತ್ತಾಗುತ್ತೆ ರೊಮ್ಯಾಂಟಿಕ್ ಸಾಂಗ್ ಅಂತ. ಆ್ಯಂಡ್ ಈಗ ಬಂದಿರೋ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಮಾರ್ಚ್ 8ನೇ ತಾರೀಕು ಬರ್ತಾ ಇರುವಂಥ ಒಂದು ಅಪ್ಡೇಟ್. ಅದೇನಪ್ಪ ಅಂತಂದರೆ, ಟಾಕ್ಸಿಕ್ದು ಟ್ರೈಲರ್ ಬರ್ತಾ ಇದೆ. ಟಾಕ್ಸಿಕ್ ಟ್ರೈಲರ್ ಎಲ್ಲರೂ ಕಾಯ್ತಾ ಇರುವಂಥ ಒಂದು ಟ್ರೈಲರು, ಟಾಕ್ಸಿಕ್ ಟ್ರೈಲರ್. ಅಟ್ ಪ್ರೆಸೆಂಟ್ ಎಷ್ಟು ಟ್ರೆಂಡಿಂಗಲ್ಲಿದೆ ಅಂತಂದರೆ, ಟಾಕ್ಸಿಕ್ ಅಂತ ಬೇರೆ ಏನೂ ಇಲ್ಲ ಇಂಟರ್ನೆಟ್ಟಲ್ಲಿ, ಆ ಥರ ಆಗಿಬಿಟ್ಟಿದೆ. ಟಾಕ್ಸಿಕ್ ಬಗ್ಗೆ ಒಂದು ಅಪ್ಡೇಟ್ ಬರುತ್ತಾ, ಟಾಕ್ಸಿಕ್ ಬಗ್ಗೆ ಏನೇ ಬಂದ್ರೂ ಜನ ಅಷ್ಟು ಕಾಯ್ಕೊಂಡು ಕೂತ್ಕೊಂಡು ನೋಡ್ತಾ ಇರೋದು ನೋಡಿದ್ರೆ ಸಿನಿಮಾನ ಯಾವ ರೇಂಜಿಗೆ ಜನ ಇಷ್ಟಪಡ್ಬೋದು, ಯಾವ ರೇಂಜಿಗೆ ಹಿಟ್ ಆಗ್ಬೋದು ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರ್ತಾನೆ ಇದೆ ಮೈಂಡಲ್ಲಿ. ಇಲ್ಲಿ ಬರೀ ಈಗ ಎಷ್ಟು 8ನೇ ತಾರೀಕು ಟ್ರೈಲರ್ ಬರುತ್ತೆ ಅಂತ ಒಂದು ಇನ್ಫಾರ್ಮೇಷನ್ ಮತ್ತು ಅಪ್ಡೇಟ್ ಇದೆ. 8ನೇ ತಾರೀಕು ಅಂತಂದರೆ ಸಿನಿಮಾ ರಿಲೀಸ್ ಆಗ್ತಿರೋದು ಇದೇ ತಿಂಗಳು ಬಂದೇ ಬಿಡುತ್ತೆ ನೋಡಿ. ಮಾರ್ಚ್ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. 8ರಿಂದ 18 ಅಂದರೆ 10 ಡೇಸು. 19ಕ್ಕೆ ಸಿನಿಮಾ ರಿಲೀಸು. ಅಂದರೆ ಸಿನಿಮಾ ರಿಲೀಸ್ 10 ಡೇಸ್ ಬಿಫೋರ್ ಟ್ರೈಲರ್ ರಿಲೀಸ್ ಮಾಡ್ತಾ ಇರೋವಂಥದ್ದು. ಯೂಶಲಿ ಏನಾಗುತ್ತೆ, ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಮಂತ್ ಮುಂಚೆ ಅಥವಾ ಒಂದು 2-3 ವೀಕ್ಸ್ ಬಿಫೋರು ಟ್ರೈಲರ್ನ ರಿಲೀಸ್ ಮಾಡ್ತಾರೆ. ಕಾಮನ್ ಆಗಿ ಎಲ್ಲರೂ ಮಾಡೋದು. KGF ಚಾಪ್ಟರ್ 1 ಕೂಡ ಹಾಗೆ ಮಾಡಿದರು, ಚಾಪ್ಟರ್ 2 ಕೂಡ ಹಾಗೆ ಮಾಡಿದರು. ಅದಾದಮೇಲೆ ಈಗ ಸಾಕಷ್ಟು ಸಿನಿಮಾಗಳು, ಈಗ ಕಾಂತಾರ ಬಂದು ಒಂದು 2 ವೀಕ್ಸ್ ಬಿಫೋರ್ ಏನೋ ರಿಲೀಸ್ ಮಾಡಿದರು. ಕಾಂತಾರ ಚಾಪ್ಟರ್ 2 ಬಂದು ಮುಂಚೆ 1 ತಿಂಗಳು ಮುಂಚೆ ರಿಲೀಸ್ ಮಾಡಿದರು. ಎಲ್ಲ ಹಿಂಗೇನೆ ಒಂದು ತಿಂಗಳು ಅಂದರೆ ರಿಲೀಸ್ ಡೇಟ್ಗೆ ಒಂದು ತಿಂಗಳು ಮುಂಚೆ ರಿಲೀಸ್ ಮಾಡ್ತಾರೆ. ಬಟ್ ಇದು ಹೆಂಗೆ, ಇದು ಬರೀ 10 ಡೇಸ್ ಮುಂಚೆ ರಿಲೀಸ್ ಮಾಡಿದ್ರೆ, ಐ ಥಿಂಕ್ ಅಟ್ಲೀಸ್ಟ್ ಈಗ ಒಂದು 1ನೇ ತಾರೀಕಾದರೂ ರಿಲೀಸ್ ಮಾಡಿಬಿಟ್ಟಿದ್ರು, ಇವತ್ತೇ ರಿಲೀಸ್ ಮಾಡಿಬಿಟ್ಟಿದ್ರು ಸಾಕಷ್ಟು ಅಂದರೆ ಜನಕ್ಕೆ ರೀಚ್ ಆಗ್ತಿತ್ತು, ಅಥವಾ ಜಾಸ್ತಿ ಜನಕ್ಕೆ ತಲುಪ್ತಾ ಇತ್ತೇನೋ. ಒಂದು ತಿಂಗಳು ಮುಂಚೆ ರಿಲೀಸ್ ಮಾಡಿದರೆ ನೀವು ಇನ್ನೂ ಒಳ್ಳೇದಾಗಿರ್ತಿತ್ತೇನೋ, ಸಿನಿಮಾಗೆ ಪ್ಲಸ್ ಆಗಿರ್ತಿತ್ತೇನೋ ಅನ್ನೋದು ಒಂದು ಪಾಯಿಂಟ್ ಅಷ್ಟೇ. ಯಾಕೆ ಇತ್ತೀಚೆಗೆ ಬರ್ತಾ ಇರೋಂಥ ಸಿನಿಮಾಗಳು, ದೊಡ್ಡ ಸಿನಿಮಾಗಳು, ದೊಡ್ಡ ಹೀರೋಗಳು ಆ್ಯಕ್ಟ್ ಮಾಡ್ತಾ ಇರೋಂಥ ಸಿನಿಮಾಗಳು ಬರೀ 1 ವಾರದ ಮುಂಚೆ, 15 ದಿನಕ್ಕೆ ಮುಂಚೆ ರಿಲೀಸ್ ಡೇಟ್ ಇರೋ ಹಂಗೆ ಟ್ರೈಲರ್ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಹಿಂಗೆ ಮಾಡಿದ್ರೆ ಮೇ ಬಿ ಸಿನಿಮಾಗೆ ಏನೋ ಒಂದು ಎಫೆಕ್ಟ್ ಆಗ್ಬೋದಾ, ನೆಗೆಟಿವ್ ಎಫೆಕ್ಟ್ ಆಗ್ಬೋದಾ ಅಂತ ಅನಿಸುತ್ತೆ. ಬಟ್ ಟಾಕ್ಸಿಕ್ ಅಂತ ಪ್ಯಾನ್ ವರ್ಲ್ಡ್ ಸಿನಿಮಾಗಳಿಗೆ ಏನೂ ಎಫೆಕ್ಟ್ ಆಗೋದು ಡೌಟು ನನಗೆ ಅನಿಸುತ್ತೆ. ಇಂಡಿಯನ್ ಭಾಷೆ ಅಂದರೆ ಏನು ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ 5 ಭಾಷೆಯಲ್ಲಿ ರಿಲೀಸ್ ಮಾಡ್ತಾರೆ. ಸಪ್ರೇಟಾಗಿ ಇಂಗ್ಲೀಷ್ ವರ್ಷನ್ ಕೂಡ ಒಂದು ಇರುತ್ತೆ ಅಂತ ನನ್ನ ಗೆಸ್ಸಿಂಗು. ಆ್ಯಂಡ್ ನಿಮ್ಗೇನು ಅನಿಸುತ್ತೆ, ಯಾವ್ಯಾವ ಭಾಷೆಯಲ್ಲಿ ಟ್ರೈಲರ್ಗಳು ಬರ್ಬೋದು ಅನ್ನೋದನ್ನು ಸ್ವಲ್ಪ ಗೆಸ್ ಮಾಡಿ ಹೇಳಿ. ಫಸ್ಟು ಕನ್ನಡದ್ದೇ ರಿಲೀಸ್ ಆಗಬೇಕು ನನ್ನ ಕೇಳಿದ್ರೆ. ಫಸ್ಟು ಕನ್ನಡದ ರಿಲೀಸ್ ಮಾಡಲಿ, ಆಮೇಲೆ ಏನಾದರೂ ಮಾಡ್ಕೊಳ್ಳಿ, ಯಾವ ದೇಶಕ್ಕಾದರೂ ಕೊಟ್ಕೊಳ್ಳಿ ನೀವು ಟ್ರೈಲರ್ನ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋ ಮುಗಿಸ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಟಾಕ್ಸಿಕ್, ಆ್ಯಂಡ್ ಆಲ್ ದ ಬೆಸ್ಟ್ ಗೀತು ಮೋಹನ್ ದಾಸ್, ರಾಕಿಂಗ್ ಸ್ಟಾರ್ ಯಶ್ ಆ್ಯಂಡ್ KVN ಪ್ರೊಡಕ್ಷನ್ಸ್. KVN ಪ್ರೊಡಕ್ಷನ್ ಅವ್ರದ್ದು ಜನನಾಯಕನ್ ರಿಲೀಸ್ ಆಗ್ತಾ ಇಲ್ಲ, ಪ್ರಾಬ್ಲಮ್ ಆಯಿತು. ಆಮೇಲೆ ಈಗ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಯಾಕೆ ಅಂತಂದರೆ ಜನನಾಯಕನ್ ಬಂದು ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಇಟ್ಕೊಂಡಿದ್ದಂಥ ಒಂದು ಸಿನಿಮಾ. ಅದು ಏನೋ ಗೊತ್ತಿಲ್ಲ, ಇನ್ನೂ ಏನಾಗತ್ತೆ ಅಂತ ಗೊತ್ತಿಲ್ಲ. ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ, ಹತ್ತತ್ರ 100 ಕೋಟಿ ಹಾಕ್ಬಿಟ್ಟಿದ್ದಾರಂತೆ. ಇರಲಿ, ಒಳ್ಳೆಯದಾಗಲಿ ಟಾಕ್ಸಿಕ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ನಿಮ್ಗೆ ಇನ್ಫಾರ್ಮೇಷನ್ನು ಅಪ್ಡೇಟು ಇಷ್ಟ ಆಗಿದ್ರೆ ಟಾಕ್ಸಿಕ್ ಟ್ರೈಲರ್ 8ನೇ ತಾರೀಕು ನಾನಂತೂ ಕಾಯ್ತಾ ಇದ್ದೀನಿ ರಿವ್ಯೂ ಮಾಡೋಕ್ಕೆ, ಅದ್ರ ಬಗ್ಗೆ ಮಾತಾಡೋಕ್ಕೆ, ರಿಯಾಕ್ಷನ್ ಕೊಡೋಕ್ಕೆ. ನೀವು ಹೆಂಗೆ ಕಾಯ್ತಾ ಇದ್ದೀರಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಅಲ್ಲಿವರೆಗೂ ಬಾಯ್, ಸ್ಟೇ ಟ್ಯೂನ್.